ಬಸವ ಜಯಂತಿ ಪ್ರಯುಕ್ತವಾಗಿ ನೀರಿನ ಅರುವಟ್ಟಿಗೆ ಚಾಲನೆ. ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲ್ಲಮ್ಮ ಕ್ಯಾಂಪ್ನಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಾರ್ವಜನಿಕರಿಗಾಗಿ ನೀರಿನ ಅರುವಟ್ಟಿಗೆ ಉದ್ಘಾಟನಾ ಕಾರ್ಯಕ್ರಮ ಜರುಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಬಳೆ ಮಲ್ಲಿಕಾರ್ಜುನ್ ರವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದ ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಹಾಗೂ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷ ಹೊಸಕೋಟೆ ಜಗದೀಶ್ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಹೊಸಕೋಟೆ ಜಗದೀಶ್, ಬಸವ ಜಯಂತಿ ಅಂಗವಾಗಿ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅಗತ್ಯ ಹೆಚ್ಚಾಗುತ್ತೆ. ಪ್ರಯಾಣಿಕರು, ಸಾರ್ವಜನಿಕರು ಹಾಗೂ ಕೂಲಿ ಕಾರ್ಮಿಕರಿಗೆ ಸುಲಭವಾಗಿ ನೀರು ದೊರೆಯುವಂತೆ ಈ ಅರುವಟ್ಟಿಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ. ಕರವೇ ಅಧ್ಯಕ್ಷ ಬಳಿ ಮಲ್ಲಿಕಾರ್ಜುನ್ ಮಾತನಾಡಿ, ಜಿಲ್ಲಾಧ್ಯಕ್ಷ ಅಂಗಡಿ ಶಂಕರಪ್ಪ ಅವರ ಮಾರ್ಗದರ್ಶನದಲ್ಲಿ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ನೀರಿನ ಅರುವಟ್ಟಿಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದರಿಂದ ರೈತರು, ಕೂಲಿ ಕಾರ್ಮಿಕರು ಹಾಗೂ ನೀರಿಗಾಗಿ ಬರುವ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿ ನಾರಾಯಣಪ್ಪ, ಸುಧೀರ್, ಎಂ ಶ್ರೀನಿವಾಸ್, ಹೋಗಾರ್, ದೇವರಾಜ್, ಆರ್ ರಾಜಶೇಖರ್, ರಾಮಮೂರ್ತಿ, ಹಂಪಾರೆಡ್ಡಿ, ಕಟ್ಟೆ ವಿನಯ್, ಅಮರೇಶ್ ಹಾಗೂ ಲಿಂಗೇಶ್ ಎಚ್ ಉಪಸ್ಥಿತರಿದ್ದರು. ಕ್ಯಾಂಪಿನಲ್ಲಿ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಅವರ ಸಂಗಡಿಗರು ಸೇರಿ ಬಸವಣ್ಣ ಜಯಂತಿ ಪ್ರಯುಕ್ತ ನೀರಿಂದು ಅರವಟ್ಟಿಗೆ ಪ್ಲಸ್ ಮಜ್ಜಿಗೆ ವಿತರಣೆ. ಯಾಕಂದರೆ ಭಾಳಷ್ಟು ರೈತರಲ್ಲಿ ನೆಲ್ಲಾಗ್ತಾರೆ, ಆಮೇಲೆ ಭಾಳಷ್ಟು ಅಮ್ಮಂದರು ಆಮೇಲೆ ಹೋಗೋ ದಾರಾಗ, ಯಾಕಂದರೆ ಇದು ಹೊಸಕೋಟೆ ಮೇನ್ ರೋಡು. ಹಾಗಾಗಿ ನಾವು ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ರಕ್ಷಣಾ ವೇದಿಕೆಯಿಂದ ಮಾಡಿರೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ತಿಳಿಸುತ್ತಾ, ಅದೇ ರೀತಿಯಾಗಿ ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿ ಶುಭಾಶಯಗಳು ಹಾರೈಸ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಹಿರಿಯ ಮುಖಂಡರು, ಗಂಗಾಧರ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ನಮ್ಮ ಮುದ್ದಾಪುರದ ಮುಖಂಡರು ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರು ಎಲ್ಲರೂ ಸಾಕಷ್ಟು ರಕ್ಷಣಾ ವೇದಿಕೆ ಅಧ್ಯಕ್ಷರು ನೋಡಿನಿ, ರಕ್ಷಣಾ ವೇದಿಕೆ ಸಂಘಟನೆಯನ್ನು ಭಾಳಷ್ಟು ಜನ ನೋಡಿದ್ದೀನಿ. ಬಟ್ ಇಲ್ಲಿ ನಮ್ಮ ಕಂಪ್ನಿ ವಿಭಾಗದಲ್ಲಿ ಏನೈತಲ್ಲ, ಮಲ್ಲಿ ಅಧ್ಯಕ್ಷ ಆದಲ್ಲಿಂದ ಅವ್ರ ಜೊತೆಗಿರೋ ಸಂಘಟಕರೆಲ್ಲ ಸೇರಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ. ನವಂಬರ್ ಜಯಂತಿಗೆ, ಆಮೇಲೆ ಇನ್ನು ಅಂಬೇಡ್ಕರ್ ಜಯಂತಿಗೆ, ಇನ್ನು ಭಾಳಷ್ಟು. ಯಾಕಂದರೆ ಮಲ್ಲಿ ಅಧ್ಯಕ್ಷ ಆದಲ್ಲಿಂದ ರಕ್ಷಣಾ ವೇದಿಕೆ ಅನ್ನೋದಲ್ಲ ಕಂಪ್ನಿಯಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಮಾಡಿ ತೋರಿಸ್ತಾನೆ. ಹಂಗಾಗಿ ಮಲ್ಲಿಗೆ ಆರೋಗ್ಯ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂತ ಮಾತನ್ನು ಮುಗಿಸ್ತೀವಿ. ವಿಶ್ವಗುರು ಬಸವೇಶ್ವರ ಜಯಂತಿ ಶುಭಾಶಯಗಳು ಎಲ್ಲರಿಗೂ. ಹಾಗೆ ವಿಶ್ವಗುರು ಬಸವಣ್ಣ ಜಯಂತಿ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಪಣದ ವತಿಯಿಂದ ಈ ನಮ್ಮ ನೀರಿಂದ ಅರವಟ್ಟೆ ಈಗ ನಾವು ಸುಮಾರು ಈಗ 6ನೇ ವರ್ಷ ಇದು ಪ್ರಾರಂಭ ಮಾಡ್ತಾ ಇರೋದು. ಈ ಮೊನ್ನೆ 1 ವರ್ಷ ಬಿಟ್ಟಿದ್ದೆ, ಕಂಟಿನ್ಯೂ ಇಲ್ಲಿ ಸತತ ಇಲ್ಲಿ 6ನೇ ವರ್ಷ ನಾನು ಇದನ್ನು ಒಂದು ನೀರು ಅರವಟ್ಟಿಂದ ಸೇವೆ ಮಾಡ್ಕೊತಾನೆ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕರ್ತರು ಈ ಅತಿ ಶೀಘ್ರದಲ್ಲಿ ನಿನ್ನೆ 1-2 ದಿವಸ ನಾನು ಕೇಳ್ಕೊಂಡೆ, ಅದು ಮಾಡಿಬಿಡಂದ್ರೆ ನೀರಿನ ತೊಂದರೆ ಆಗೈತೆ ಅಂತೇಳಿ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಮಾಡಬೇಕಾಯಿತು, ಸ್ವಲ್ಪ ನಾವು ಅಡುಗೆ ಬಿಸಿ ಇರೋದಕ್ಕೆ ಕಾರಣದಿಂದ ಈ ಬಸವ ಜಯಂತಿ ಪ್ರಯುಕ್ತ ಮಾಡ್ಕೊಂಡಿವಿ. ಹಾಗೆ ನಮ್ಮ ಹೊಸಕೋಟೆ ಜಿಲ್ಲಾಧ್ಯಕ್ಷರು ಜಗದೀಶ್ ಅವರ ಒಂದು ಉದ್ಘಾಟನೆ ಮೇರೆಗೆ, ಹಾಗೆ ನಮ್ಮ ಹೊನ್ನಳ್ಳಿ ಗಂಗಾಧರ್ಮ ಆಗಿರ್ಬೋದು, ನಮ್ಮ ಹಿರಿಯರು ಎಲ್ಲರೂ ಜಿಲ್ಲಾನು ನಮ್ಮೆಲ್ಲ ರೇವಣ್ಣ ಎಲ್ಲರೂ ನಮ್ಮ ಸಂಘಟನೆಯವರು ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ಸು ಮಾಡಿದ್ವಿ. ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಕೂಗಿ ಒಂದು ಮಾತಿ ಕರೆ ಕೊಟ್ಟು ಬಂದಿದ್ದಕ್ಕೆ ಅವರಿಗೆಲ್ಲ ತೃಪ್ತಿಗೆ ಧನ್ಯವಾದಗಳತ್ತೆ. ಹಾಗೆ ನಮ್ಮ ರೈತರು ಅವರಿಗೆ ಒಂದು ನಮ್ಮ ರೈತರಿಗೆ ಒಂದು ಸಮಸ್ಯೆ ಇದೆ. APMCಯಲ್ಲಿ ಒಂದು ಕೆಲಸ ಆಗಬೇಕಾಗಿದೆ. ಜಿಲ್ಲಾ ಸರ್ ಮಾತಾಡಿದ್ದೀನಿ, ಅಬೀಬ್ ಸಾರಿಗೆ ಅಧ್ಯಕ್ಷರಿಗೆ. ಅವ್ರದ್ದೊಂದು ನಮ್ಮ ತಕ್ಕ ಕೋರ್ಕೊಂಡಾರ ಸ್ಟೇಟ್ಗಳಿಂದ ಅಮಲ್ರ ಸಂಘದವ್ರದ್ದೊಂದು ಅವ್ರದ್ದೊಂದು ನಿಂತಕ್ಕೆ ಬರ್ತದೆ, ಅವ್ರದ್ದೊಂದು ಸೈನ್ ಮಾಡಿಸ್ಕೊಡ್ಬೇಕು ಅಮಲ್ರ. ಹಾಗೆ ಈಗ ನಮ್ಮ ಪತ್ರಕರ್ತರ ಸಂಸ್ಥೆ ಈ ಬಸವ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಮತ್ತೊಂದು ಕೊಡ್ತೇವೆ. ಶುಭಾಶಯಗಳು ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಯೋಜಿಸಿರ್ತಕ್ಕಂಥ ಜಗದೀಶ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರೇ ಮತ್ತು ನನ್ನೆಲ್ಲ ಅಂಬೇಡ್ಕರ್ ಸಹೋದರರೇ, ಇದು ಒಂದು ಅರವಟ್ಟಿಗೆ ಅಂದರೆ ನೀರಿನ ದಾಹವನ್ನು ತೀರಿಸೋದಕ್ಕಾಗಿ ಒಂದು ವಿಶೇಷವಾದ ಈ ದಾರಿಯಲ್ಲಿ ಯಾರೂ ಮಾಡಿರಲಿಲ್ಲ ಹಿಂದೆ. ಮಲ್ಲಿಕಾರ್ಜುನ್ ಅವರು ಈ ತನ್ನ ಸಣ್ಣ ಕೆಲಸದಲ್ಲಿ ತೊಡಗಿಕೊಂಡು ಇಂಥ ದಾನ ಇದೊಂದೇ ಅಲ್ಲ, ಎಲ್ಲ ಒಂದು ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಅವನು ಒಳ್ಳೆ ಯಶಸ್ವಿಯಾಗಿ ಮುಂದುವರಿತಾ ಇದ್ದಾನೆ. ಆ ಹುಡುಗ ದೇವರು ಆಶೀರ್ವಾದ ಕೊಟ್ಟು, ಹಾಗೂ ಬರೀ ಅದೇನಂತಾರಲ್ಲ, ದಾನ ಅಂದರೆ ಅದು ಹುಡುಗಾಟಲ್ಲ, ನೀರಿನ ದಾನ ಮಹತ್ವದ ದಾನ. ಅದೇ ರೀತಿ ಅದನ್ನು ಉಳಿದಂಥ ಕೆಲಸಗಳಲ್ಲಿ ಮುಂದುವರಲಿ. ಬರೀ ದೇವ್ರು ಸ್ಟೇಟಸ್ ಇಟ್ಟರಲ್ಲ, ದೇವ್ರು ಇಂಥ ಕೆಲಸ ಮಾಡಿದ್ರೆ ಮಾತ್ರ ನೋಡ್ತಾನೆ. ಯಾಕಂದ್ರೆ ದೇವ್ರು ಸ್ಟೇಟಸ್ ನೋಡೋದಲ್ಲ, ಒಳ್ಳೆ ಕೆಲಸಗಳು ಮಾತ್ರ ದೇವ್ರು ನೋಡ್ತಾನೆ. ಆ ದೇವರು ಎಲ್ಲಮ್ಮ ಅವನಿಗೆ ಭಾಳ ಒಂದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳ್ತಾ, ಮತ್ತು ಮುಂದೆ ಬರೀ ಶುದ್ಧ ಕುಡಿಯೋ ನೀರಿನ ಜೊತೆಗೆ
ಭಾಳ ಪಾರದರ್ಶಕವಾಗಿ ಅದು ಕ್ಲೀನಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಮತ್ತು ಮುಖಂಡರು ಮಾಡಬೇಕು. ಯಾಕಂದರೆ ನೀರಿನ ಒಂದು ಡೈಲಿ ಗಡಿಗಳನ್ನು ತೊಳೆದು ಶುದ್ಧವಾದ ನೀರನ್ನು ಹಾಕಿ ಒಂದು ಶುದ್ಧವಾದ ನೀರಿನ ಒಂದು ಅರವಟ್ಟಿಗೆ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಯಾಕಂದರೆ ಉದ್ಘಾಟನೆ ಮಾಡೋದು ನಾವು ಆ ಕಡೆ ಹೋದ್ಮೇಲೆ ಅದರಲ್ಲೆಲ್ಲ ಆ ಥರ ಮೇಂಟೈನ್ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಮತ್ತು ಒಂದು ಈ ಕಾರ್ಯಕ್ರಮ ಯಶಸ್ವಿ